ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಸ್ವಾಗತ. ಇಂದಿನ ಈ ಆಳವಾದ ವಿಶ್ಲೇಷಣೆಯಲ್ಲಿ ಅಂದ್ರೆ ನಮ್ಮ ಈ ಡೀಪ್ ಡೈವ್ನಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ದೃಷ್ಟಿಕೋನದಿಂದ ಅತ್ಯಂತ ಮುಖ್ಯವಾದ ವಿಲಿಯಂ ಕಾನ್ಗ್ರೂವರರ ದ ವೇ ಆಫ್ ದ ವರ್ಲ್ಡ್ ನಾಟಕವನ್ನು ಸಂಪೂರ್ಣವಾಗಿ ವಿವರಿಸಲಿದ್ದೇವೆ. ಖಂಡಿತ. ಈ ನಾಟಕವು ರೆಸ್ಟೋರೇಷನ್ ಕಾಮಿಡಿ ಆಫ್ ಮ್ಯಾನರ್ಸ್ ಎಂಬ ಅತ್ಯಂತ ವಿಶಿಷ್ಟ ಪ್ರಕಾರಕ್ಕೆ ಸೇರಿದೆ. ರೆಸ್ಟೋರೇಷನ್ ಕಾಮಿಡಿ ಆಫ್ ಮ್ಯಾನರ್ಸ್, ಓಕೆ. ಅಂದ್ರೆ ಕೇವಲ ಕಥೆಯನ್ನ ಹೇಳುವುದಷ್ಟೇ ಅಲ್ಲ, ಆ ಕಾಲದ ಇಂಗ್ಲೆಂಡ್ನ ಮೇಲ್ವರ್ಗದ ಸಮಾಜದಲ್ಲಿ ಹಾಸುಹೊಕ್ಕಾಗಿದ್ದ ಕಪಟತನ, ದುರಾಸೆ ಮತ್ತು ಹಣಕ್ಕಾಗಿ ಸಂಬಂಧಗಳನ್ನು ಹೇಗೆ ಬಲಿ ಕೊಡ್ತಿದ್ರು ಅನ್ನೋದನ್ನ ಅತ್ಯಂತ ಮಾರ್ಮಿಕವಾಗಿ ವಿಡಂಬನೆ ಮಾಡುತ್ತೆ ಈ ಪ್ಲೇ. ಓಹೋ, ಅಂದ್ರೆ ಆ ಕಾಲದಲ್ಲಿ ನಿಜವಾದ ಪ್ರೀತಿಗಿಂತ ಸಮಾಜದಲ್ಲಿ ಅಂತಸ್ತು ಮತ್ತೆ ಆಸ್ತಿಯನ್ನ ಕಾಪಾಡಿಕೊಳ್ಳೋದೇ ಜನರ ಮುಖ್ಯ ಗುರಿಯಾಗಿತ್ತು ಅಂತಾನ. ಎಕ್ಸಾಕ್ಟ್ಲಿ, ಅದೇ ಈ ನಾಟಕದ ಜೀವಾಳ. ಸೊ ಈ ಎಲ್ಲ ಹಿನ್ನೆಲೆಯನ್ನ ಗಮನಿಸಿದಾಗ ಪಾತ್ರಗಳ ನಡುವಿನ ಸಂಬಂಧ ಹೇಗಿದೆ ಅಂತ ತಿಳಿಯುವುದು ಬಹಳ ಮುಖ್ಯವಾಗುತ್ತೆ. ವಿದ್ಯಾರ್ಥಿಗಳೇ, ನಾನು ಮೊದಲನೇ ಹೆಡ್ಲೈನ್ ಓದ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ರಿಲೇಶನ್ಶಿಪ್ ಫ್ಲೋ ಲೈಕ್ ದ ಬೋರ್ಡ್ ಡಯಾಗ್ರಾಮ್ ಅಂಡ್ ಕ್ಯಾರೆಕ್ಟರ್ ಸ್ಕೆಚ್. ರೈಟ್. ಸೊ ಈ ಹೆಡ್ಲೈನ್ ಅಡಿಯಲ್ಲಿ ಬರುವ ಪಾತ್ರಗಳ ಜಾಲವನ್ನ ನಾವು ಹೇಗೆ ಅರ್ಥೈಸ್ಕೊಳ್ಬೋದು? ಒಂದು ಬೋರ್ಡ್ ಡಯಾಗ್ರಾಮ್ ಮಾದರಿಯಲ್ಲಿ ನೋಡಿದ್ರೆ ಈ ಮೇಲ್ವರ್ಗದ ಸಮಾಜದ ಕ್ಯಾರೆಕ್ಟರ್ಸ್ಗಳು ಒಂದಕ್ಕೊಂದು ಹೇಗೆ ತಳುಕು ಹಾಕಿಕೊಂಡಿವೆ. ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕಗಳನ್ನು ಗಳಿಸಲು ಈ ಸಂಬಂಧಗಳ ನಕ್ಷೆಯನ್ನ, ಅದೇ ಆ ಬೋರ್ಡ್ ಡಯಾಗ್ರಾಮ್ ಅನ್ನ ಸ್ಪಷ್ಟವಾಗಿ ಬರೆಯುವುದು ಬಹಳ ಮುಖ್ಯ. ಹೌದು. ಈ ಬೋರ್ಡ್ ಡಯಾಗ್ರಾಮ್ನ ಕೇಂದ್ರ ಬಿಂದುವಿನಲ್ಲಿ ಬರೋದು ಲೇಡಿ ವಿಶ್ಫೋರ್ಡ್. ಲೇಡಿ ವಿಶ್ಫೋರ್ಡ್, ಓಕೆ. ಇವರು ಈ ನಾಟಕದ ಅತ್ಯಂತ ಪ್ರಭಾವಶಾಲಿ ವಯಸ್ಸಾದ ಮಹಿಳೆ. ಇವರು ಮಿಲಾಮೆಂಟ್ಲ ಚಿಕ್ಕಮ್ಮ ಮತ್ತು ಶ್ರೀಮತಿ ಫೈನಲ್ನ ತಾಯಿ. ವಿದ್ಯಾರ್ಥಿಗಳು ಈ ಪಾತ್ರದ ಮಾನಸಿಕ ಸ್ಥಿತಿಯನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಈಕೆಗೆ ವಯಸ್ಸಾಗಿದ್ರೂ ಕೂಡ ಯೌವನ ಮತ್ತೆ ಸೌಂದರ್ಯದ ಬಗ್ಗೆ ತೀವ್ರ ವ್ಯಾಮೋಹವಿದೆ. ಅಂದ್ರೆ ವಯಸ್ಸಾಗಿದೆ ಅನ್ನೋದನ್ನ ಒಪ್ಕೊಳ್ಳೋಕೆ ರೆಡಿ ಇಲ್ಲ ಆಕೆ. ಖಂಡಿತ ಇಲ್ಲ. ಆ ಕಾಲದ ಸಮಾಜದಲ್ಲಿ ಹೆಣ್ಣಿನ ಬೆಲೆ ಆಕೆಯ ವಯಸ್ಸು ಮತ್ತೆ ರೂಪದ ಮೇಲೆ ನಿರ್ಧಾರವಾಗುತ್ತಿತ್ತು. ಹಾಗಾಗಿ ತಾನಿನ್ನೂ ಆಕರ್ಷಕವಾಗಿದ್ದೇನೆ ಅಂತ ನಂಬಲು ಆಕೆ ಸದಾ ಹಂಬಲಿಸ್ತಾಳೆ. ಓಹೋ, ಅಂದ್ರೆ ಸಮಾಜದಲ್ಲಿ ಗೌರವವೂ ಬೇಕು, ಜೊತೆಗೆ ಯುವತಿಯರಂತೆ ಆಕರ್ಷಣೆಯೂ ಬೇಕು ಎನ್ನುವ ಒದ್ದಾಟದ ಕ್ಯಾರೆಕ್ಟರ್. ಹೌದು ಹೌದು. ಇನ್ನು ನಾಯಕ ಮತ್ತೆ ನಾಯಕಿಯ ಪಾತ್ರಗಳು ಈ ಡಯಾಗ್ರಾಮ್ನಲ್ಲಿ ಎಲ್ಲಿ ಬರ್ತವೆ? ಆ ನಾಟಕದ ನಾಯಕಿ ಬಂದು ಮಿಲ್ಲಾಮಾಂಟ್. ಆಕೆ ಲೇಡಿ ವಿಶ್ಫೋರ್ಟ್ಗಳ ಅಕ್ಕನ ಮಗಳು. ಓಕೆ, ಚಿಕ್ಕಮ್ಮನ ಮಗಳಲ್ಲ, ಅಕ್ಕನ ಮಗಳು. ಹೌದು. ಅತ್ಯಂತ ಸುಂದರಿ, ಬುದ್ಧಿವಂತೆ ಮತ್ತೆ ಅಂದಿನ ಕಾಲಘಟ್ಟಕ್ಕೆ ಮೀರಿದ ಸ್ವತಂತ್ರ ವಿಚಾರಗಳುಳ್ಳ ಯುವತಿಯಾಕೆ. ಇನ್ನು ನಾಯಕನ ಹೆಸರು ಮಿರಾಬೆಲ್. ಮಿರಾಬೆಲ್ ಇವನು ಅಷ್ಟೇ ತೀಕ್ಷ್ಣ ಬುದ್ಧಿಯುಳ್ಳವನು ಮತ್ತೆ ಮೇಲ್ವರ್ಗದ ಸಮಾಜದ ನಿಯಮಗಳನ್ನ ಚೆನ್ನಾಗಿ ಬಲ್ಲವನು. ಅವರಿಬ್ಬರ ನಡುವೆ ನಿಜವಾದ ಪ್ರೀತಿ ಇದೆ. ಆದ್ರೆ ಆ ಸಮಾಜದಲ್ಲಿ ಪ್ರೀತಿಯನ್ನ ತೋರ್ಸ್ಕೊಳ್ಳೋದು ಕಷ್ಟ ಅಲ್ವಾ? ಎಕ್ಸಾಕ್ಟ್ಲಿ. ಆ ಸಮಾಜದಲ್ಲಿ ಪ್ರೀತಿಯನ್ನ ಬಹಿರಂಗಪಡಿಸುವುದು ಒಂದು ದೌರ್ಬಲ್ಯ ಅಂತ ಪರಿಗಣಿಸಲಾಗುತ್ತಿತ್ತು. ಹಾಗಾಗಿ ಅವರು ತಮ್ಮ ಪ್ರೀತಿಯನ್ನ ಬುದ್ಧಿವಂತಿಕೆಯ ಮಾತುಗಳ ಅಂದ್ರೆ ವಿಟ್ ಹಿಂದೆ ಬಚ್ಚಿಡ್ತಾರೆ. ಅಂದ್ರೆ ಇಲ್ಲಿ ಬರುವ ಪಾತ್ರಗಳೆಲ್ಲರೂ ತಮ್ಮ ಅಸಲಿ ಮುಖವನ್ನ ಮುಚ್ಚಿಟ್ಕೊಂಡಿರೋವರೇ ಆಗಿದ್ದಾರೆ. ಹಾಗಾದ್ರೆ ಈ ಕಥೆಯಲ್ಲಿ ವಿಲನ್ ಪ್ರವೇಶ ಹೇಗಾಗುತ್ತೆ? ಆತನ ಉದ್ದೇಶಗಳೇನು? ಇಲ್ಲಿ ಬರುವ ಮುಖ್ಯ ವಿಲನ್ ಫೈನಾಲ್, ಓಕೆ. ಬೋರ್ಡ್ ಡಯಾಗ್ರಾಮ್ನಲ್ಲಿ ಇವನ ಸ್ಥಾನವನ್ನ ನೋಡಿದ್ರೆ ಇವನು ಲೇಡಿ ವಿಶ್ಫೋರ್ಟ್ಲ ಅಳಿಯ, ಅಂದ್ರೆ ಶ್ರೀಮತಿ ಫೈನಾರ್ಲ ಗಂಡ. ಫೈನಾಲ್ ಒಬ್ಬ ಅತ್ಯಂತ ದುರಾಶೆಯ, ನೈತಿಕತೆಯೇ ಇಲ್ಲದ ಕುತಂತ್ರಿ. ಆತ ತನ್ನ ಹೆಂಡತಿಯನ್ನ ಮದುವೆಯಾಗಿರೋದೇ ಕೇವಲ ಆಕೆಯ ಆಸ್ತಿಗಾಗಿ. ಅಯ್ಯೋ. ಇನ್ನೊಂದು ಆಘಾತಕಾರಿ ವಿಷಯ ಏನಪ್ಪಾ ಅಂದ್ರೆ, ಶ್ರೀಮತಿ ಫೈನಾಲ್ ಮದುವೆಗೆ ಮುಂಚೆ ಇದೇ ನಮ್ಮ ನಾಯಕ ಮಿರಾಬೆಲ್ನ ಮಾಜಿ ಪ್ರೇಯಸಿಯಾಗಿದ್ದಳು. ಓ ಮೈ ಗಾಡ್, ಇದೊಂದು ಭಾರಿ ಕಾಂಪ್ಲಿಕೇಟೆಡ್ ವೆಬ್ ಅಲ್ವಾ? ಹೌದು. ಅಷ್ಟೇ ಅಲ್ಲ, ಫೈನಾಲ್ ತನ್ನ ಹೆಂಡತಿಯನ್ನ ಕಡೆಗಣಿಸಿ ಶ್ರೀಮತಿ ಮಾರ್ವುಡ್ ಎಂಬ ಕುತಂತ್ರಿ ಮಹಿಳೆಯೊಡನೆ ಅಕ್ರಮ ಸಂಬಂಧವನ್ನ ಹೊಂದಿದ್ದಾನೆ. ಖಂಡಿತವಾಗಿಯೂ ಇದೊಂದು ಅತ್ಯಂತ ಸಂಕೀರ್ಣವಾದ ಜಾಲ. ಇಂದಿನ ಕಾಲದ ಟಿವಿ ಧಾರಾವಾಹಿಗಳಿಗಿಂತನೂ ಹೆಚ್ಚು ತಿರುವುಗಳಿವೆ ಅನ್ಸುತ್ತೆ. ಹೌದು, ನಿಜ. ಇದ್ರಲ್ಲಿ ನಾಯಕ ಮತ್ತೆ ನಾಯಕಿಗೆ ಸಹಾಯ ಮಾಡುವ ಬೇರೆ ಪಾತ್ರಗಳು ಇರ್ಬೇಕಲ್ವೇ? ಹೌದು. ಮೇನ್ ವರ್ಗದ ಪಾತ್ರಗಳ ಜೊತೆಗೆ ಕಥೆಯನ್ನ ಮುನ್ನಡೆಸೋದ್ರಲ್ಲಿ ಸೇವಕರ ಪಾತ್ರಗಳು ಕೂಡ ತುಂಬಾ ಮುಖ್ಯ. ಓಕೆ. ವೈಟ್ವೆಲ್ ಎಂಬಾತ ಮಿರಾಬೆಲ್ನ ನಿಷ್ಠಾವಂತ ಸೇವಕ. ಹಾಗೆಯೇ ಫಾಯ್ಬಲ್ ಎನ್ನುವವಳು ಲೇಡಿ ವಿಶ್ಫೋರ್ಟ್ಲ ಸೇವಕಿ. ವೈಟ್ವೆಲ್ ಮತ್ತು ಫಾಯ್ಬಲ್. ಹೌದು. ವೈಟ್ವೆಲ್ ಮತ್ತು ಫಾಯ್ಬಲ್ ಇಬ್ಬರೂ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದಾರೆ. ಇವರು ನಾಯಕ ಮಿರಾಬೆಲ್ನ ರಹಸ್ಯ ಯೋಜನೆಗಳಿಗೆ ಬೆನ್ನೆಲುಬಾಗಿ ನಿಲ್ಲುತ್ತಾರೆ. ಇಷ್ಟೆಲ್ಲ ಕ್ಯಾರೆಕ್ಟರ್ಸ್ ಇರುವಾಗ ಇಲ್ಲಿನ ಮುಖ್ಯ ಸಂಘರ್ಷಗಳು ಅಂದ್ರೆ ಪ್ರೈಮರಿ ಕಾನ್ಫ್ಲಿಕ್ಟ್ಸ್ಗಳನ್ನ
ವಿದ್ಯಾರ್ಥಿಗಳು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೇಬೇಕು. ಯಾಕೆಂದ್ರೆ ಇಂದಿನ ಕಾಲದಲ್ಲಾಗಿದ್ರೆ ಪ್ರೀತಿಸಿದವರು ಸುಲಭವಾಗಿ ಮದುವೆ ಆಗ್ಬಹುದಿತ್ತು ಅಲ್ವಾ? ಹೌದು, ಖಂಡಿತ. ಆದ್ರೆ 1700ರ ಆ ಕಾಲಘಟ್ಟದಲ್ಲಿ ಆಸ್ತಿ ಮತ್ತು ಅಧಿಕಾರವೇ ಪ್ರೀತಿಗಿಂತ ದೊಡ್ಡದಾಗಿತ್ತು. ಹಾಗಾದರೆ ಆ ಮುಖ್ಯ ಸಂಘರ್ಷಗಳು ಯಾವುವು ಅಂತ ವಿವರಿಸ್ತೀರಾ? ಇಲ್ಲಿ 2 ಅತ್ಯಂತ ಪ್ರಬಲವಾದ ಸಂಘರ್ಷಗಳಿವೆ ವಿದ್ಯಾರ್ಥಿಗಳೇ. ಮೊದಲನೆಯದು ಲೇಡಿ ವಿಶ್ಫೋರ್ಟ್ ವರ್ಸಸ್ ಮಿರಾಬೆಲ್. ಓಕೆ, ಲೇಡಿ ವಿಶ್ಫೋರ್ಟ್ ವರ್ಸಸ್ ಮಿರಾಬೆಲ್. ಮಿರಾಬೆಲ್ ಒಮ್ಮೆ ಮಿಲ್ಲಾಮೆಂಟ್ಲನ್ನ ಪಡೆಯಲು ಮತ್ತೆ ಆಕೆಗೆ ಹತ್ತಿರವಾಗಲು ಲೇಡಿ ವಿಶ್ಫೋರ್ಟ್ಲುಲೇ ಪ್ರೀತಿಸುವಂತೆ ನಟಿಸಿ ಮೋಸ ಮಾಡಿದ್ದನು. ಓಹೋ, ಅವಳ ಸೌಂದರ್ಯದ ಅಹಂಕಾರವನ್ನ ಆತ ಬಳಸ್ಕೊಂಡಿದ್ದ. ಎಕ್ಸಾಕ್ಟ್ಲಿ. ತನ್ನಗೆ ಮೋಸವಾಗಿದೆ ಅಂತ ತಿಳಿದಾಗ ಲೇಡಿ ವಿಶ್ಫೋರ್ಟ್ ಆತನನ್ನು ತೀವ್ರವಾಗಿ ದ್ವೇಷಿಸಲು ಶುರು ಮಾಡ್ತಾಳೆ. ಮಿಲಾಮೆಂಟ್ಲನ್ನ ಮದುವೆಯಾಗಲು ಆಕೆ ಚಿಕ್ಕಮ್ಮನ ಅಂದ್ರೆ ಲೇಡಿ ವಿಶ್ಫೋರ್ಟ್ಲ ಒಪ್ಪಿಗೆ ಕಡ್ಡಾಯ. ಇಲ್ಲದಿದ್ದರೆ ಮಿಲಾಮೆಂಟ್ ತನ್ನ ಪಾಲಿನ ಆಸ್ತಿಯನ್ನ ಕಳ್ಕೊಳ್ತಾಳೆ. ಅಂದ್ರೆ ಚಿಕ್ಕಮ್ಮನ ಒಪ್ಪಿಗೆ ಇಲ್ಲ ಅಂದ್ರೆ ಆಸ್ತಿ ಸಿಗಲ್ಲ. ಹೌದು. ಹೀಗಾಗಿ ಲೇಡಿಯ ದ್ವೇಷವೇ ಇಲ್ಲಿನ ಮುಖ್ಯ ಅಡ್ಡಿ. ಅಂದ್ರೆ ನಾಯಕ ತಾನು ಮಾಡಿದ ಒಂದು ಸಣ್ಣ ತಪ್ಪು ಲೆಕ್ಕಾಚಾರದಿಂದ ದೊಡ್ಡ ಶತ್ರುವನ್ನ ಕಟ್ಕೊಂಡಿದ್ದಾನೆ. ಇನ್ನು ಎರಡನೇ ಸಂಘರ್ಷ ಬಂದು ಮಿರಾಬೆಲ್ ವರ್ಸಸ್ ಫೈನಲ್ ಆಗಿರ್ಬೇಕಲ್ವಾ? ನಿಖರವಾಗಿ ಎರಡನೇ ಸಂಘರ್ಷವೇ ಮಿರಾಬೆಲ್ ವರ್ಸಸ್ ಫೈನಲ್. ಪ್ರೀತಿಯ ಹಾದಿಯಲ್ಲಿ ಆಸ್ತಿಯೇ ದೊಡ್ಡ ಶತ್ರು ಎನ್ನುವಂತೆ. ಹೌದು. ಮಿರಾಬೆಲ್ ಕೇವಲ ತನ್ನ ಪ್ರೀತಿಯನ್ನ ಉಳಿಸಿಕೊಳ್ಳಲು ಹೆಣಗಾಡಿದ್ರೆ, ಫೈನಲ್ ಲೇಡಿ ವಿಶ್ಫೋರ್ಟ್ ಮತ್ತೆ ಮಿಲಾಮೆಂಟ್ ಇಬ್ಬರ ಸಂಪತ್ತನ್ನು ಸಂಪೂರ್ಣವಾಗಿ ಕಬಳಿಸಲು ಸಂಚು ಮಾಡ್ತಾನೆ. ಇದು ಕೇವಲ ಪ್ರೀತಿಯ ಹೋರಾಟವಲ್ಲ, ಆಸ್ತಿಯ ಮೇಲಿನ ಹಕ್ಕಿನ ಹೋರಾಟ. ರೈಟ್. ಈ ಕಾನ್ಫ್ಲಿಕ್ಟ್ಸ್ ನಾಟಕದ ಕಥೆಯನ್ನ ಹೇಗೆ ಮುಂದಕ್ಕೆ ಕೊಂಡೊಯ್ತವೆ ಅಂತ ನಾವು ಅಂಕಗಳ ಮುಖಾಂತರ ಅಂದ್ರೆ ಆಕ್ಟ್ಗಳ ಮುಖಾಂತರ ನೋಡ್ಬೇಕು. ಪರೀಕ್ಷಾ ಸಿದ್ಧತೆಗಾಗಿ ನಾವು ಈಗ ಮುಂದಿನ ಹೆಡ್ಲೈನ್ ಪರಿಶೀಲಿಸೋಣ. ಆಕ್ಟ್ ವೈಸ್ ಸಮ್ಮರಿ. ಆಕ್ಟ್ 1, ಆಕ್ಟ್ 2 ಅಂಡ್ ಆಕ್ಟ್ 3. ಓಕೆ. ಕಥೆಯ ಈ 3 ಅಂಕಗಳ ಸಾರಾಂಶವನ್ನ ಅವುಗಳ ಹಿಂದಿರುವ ಉದ್ದೇಶಗಳ ಸಮೇತ ವಿಶ್ಲೇಷಿಸೋಣ. ಮೊದಲನೇ ಅಂಕ ಎಲ್ಲಿ ಶುರುವಾಗುತ್ತೆ ಮತ್ತೆ ಇದರ ಮಹತ್ವವೇನು? ಮೊದಲನೇ ಅಂಕವು ಲಂಡನ್ನ ಒಂದು ಫ್ಯಾಷನೇಬಲ್ ಚಾಕ್ಲೇಟ್ ಹೌಸ್ನಲ್ಲಿ ಶುರುವಾಗುತ್ತೆ. ಆ ಕಾಲದಲ್ಲಿ ಈ ಚಾಕ್ಲೇಟ್ ಹೌಸ್ಗಳು ಮೇಲ್ವರ್ಗದ ಗಂಡಸಲು ಸೇರಿ ಗಾಸಿಪ್ ಮಾಡುವ, ಜೂಜಾಡುವ ಮತ್ತೆ ತಮ್ಮ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸುವ ತಾಣಗಳಾಗಿದ್ವು. ಅಂದ್ರೆ ಇಂದಿನ ಮಾಡರ್ನ್ ಕ್ಲಬ್ಸ್ ತರ. ಹೌದು, ಅದೇ ತರ. ಕಥೆಯ ಆರಂಭದಲ್ಲೇ ನಮಗೆ ತಿಳಿಯುವುದೇನೆಂದ್ರೆ, ಮಿಲ್ಲಾಮೆಂಟ್ಗಳನ್ನ ಮದುವೆ ಆಗಲು ಲೇಡಿ ವಿಶ್ಫೋರ್ಟ್ಳ ಒಪ್ಪಿಗೆ ಬೇಕೇ ಬೇಕು. ಇದ್ಕಾಡಿ ಮಿರಾಬೆಲ್ ಒಂದು ಅದ್ಭುತವಾದ ಆದರೆ ಅಷ್ಟೇ ಅಪಾಯಕಾರಿಯಾದ ತಂತ್ರವನ್ನ ರೂಪಿಸ್ತಾನೆ. ಓಕೆ. ಆತ ತನ್ನ ಸೇವಕ ವೇಟ್ಫೆಲ್ನನ್ನು ಸರ್ ರೌಲಂಡ್ ಎಂಬ ಕಾಲ್ಪನಿಕ ಶ್ರೀಮಂತನ ವೇಷದಲ್ಲಿ ಕಳುಹಿಸಿ ಲೇಡಿ ವಿಶ್ಫೋರ್ಟ್ಲನ್ನ ಮದುವೆ ಆಗುವಂತೆ ನಾಟಕವಾಡಲು ಹೇಳ್ತಾನೆ. ವಾವ್, ಇದು ಭಾರಿ ರಿಸ್ಕಿ ಪ್ಲಾನ್ ಅಲ್ವಾ? ಹೌದು, ರಿಸ್ಕಿ. ಆಕೆ ಆ ವೇಷಧಾರಿಯನ್ನ ನಂಬಿ ಮದುವೆಗೆ ಒಪ್ಕೊಂಡ್ರೆ ಆ ವೇಷದ ಹಿಂದಿರುವುದು ಕೇವಲ ಒಬ್ಬ ಸೇವಕ ಎಂಬ ರಹಸ್ಯವನ್ನ ಬಯಲು ಮಾಡುವೆನೆಂದು ಅವಳನ್ನ ಬ್ಲ್ಯಾಕ್ಮೇಲ್ ಮಾಡುವುದು ಅವನ ಐಡಿಯಾ. ಓಹೋ, ಬ್ಲ್ಯಾಕ್ಮೇಲ್ ಮಾಡಿ ಅವಳನ್ನ ಪಾರು ಮಾಡಲು ಬದಲಿಗೆ ತನ್ನ ಮತ್ತೆ ಮಿಲಾಮೆಂಟ್ ಮದುವೆಗೆ ಒಪ್ಪಿಗೆ ಪಡೆಯುವುದು ಅವನ ಉದ್ದೇಶ. ಎಕ್ಸಾಕ್ಟ್ಲಿ. ನಾಯಕನ ಯೋಜನೆ ನಿಜಕ್ಕೂ ಮಾಸ್ಟರ್ ಸ್ಟ್ರೋಕ್. ಆದರೆ ಇಂತಹ ಕಥೆಗಳಲ್ಲಿ ಯೋಜನೆಗಳು ಅಂದುಕೊಂಡಷ್ಟು ಸುಲಭವಾಗಿ ನಡೆಯುವುದಿಲ್ಲ ಅಲ್ವಾ? ಖಂಡಿತ ಇಲ್ಲ. ಎರಡನೇ ಅಂಕದಲ್ಲಿ ಕಥೆ ಸೇಂಟ್ ಜೇಮ್ಸ್ ಪಾರ್ಕ್ಗೆ ಸ್ಥಳಾಂತರಗೊಳ್ಳುತ್ತೆ. ಇಲ್ಲಿ ಪಾತ್ರಗಳ ಮುಖವಾಡಗಳು ಕಳ್ಚುತ್ತವೆಯಾ? ಹೌದು. ಸೇಂಟ್ ಜೇಮ್ಸ್ ಪಾರ್ಕ್ ಎಂಬುದು ಸಾರ್ವಜನಿಕ ಸ್ಥಳ. ಇಲ್ಲಿ ಮೇಲ್ವರ್ಗದ ಜನರ ಕಪಟತನ, ಅವರ ಹೊರಗಿನ ನಡವಳಿಕೆಗೂ ಒಳಗಿನ ಉದ್ದೇಶಗಳಿಗೂ ಇರುವ ಅಜಗಜಾಂತರ ವ್ಯತ್ಯಾಸಗಳು ಬಯಲಾಗ್ತವೆ. ಇಲ್ಲಿ ಮುಖ್ಯವಾಗಿ ಶ್ರೀಮತಿ ಮಾರ್ವುಡ್ಲ ಹೊಟ್ಟೆ ಕಿಚ್ಚು ನಮಗೆ ಅರ್ಥವಾಗುತ್ತೆ. ಮಾರ್ವುಡ್ ಅನ್ನ ಆ ವಿಲನ್ ಫಿನಾಲ್ನ ಪಾರ್ಟ್ನರ್ ಅಲ್ವಾ? ಹೌದು. ಅವಳು ವಾಸ್ತವವಾಗಿ ನಾಯಕ ಮಿರಾಬೆಲ್ನ ಪ್ರೀತಿಸ್ತಿರ್ತಾಳೆ. ಆದರೆ ಮಿರಾಬೆಲ್ ಮಿಲ್ಲಾಮೆಂಟ್ಳನ್ನ ಪ್ರೀತಿಸ್ತಾನೆ ಅಂತ ತಿಳಿದಾಗ ಸೇಡಿನ ಜ್ವಾಲೆಯಲ್ಲಿ ಬೇಯುತ್ತಾಳೆ. ವಾವ್, ಮತ್ತೊಂದು ಟ್ರಯಾಂಗಲ್. ಹೌದು. ಅದೇ ಸಮಯದಲ್ಲಿ ವಯಸ್ಸಾದ ಲೇಡಿ ವಿಶ್ಫೋರ್ಟಿಗೆ ಆ ಶ್ರೀಮಂತ ಸರ್ ರೌಲ್ಯಾಂಡ್ನಿಂದ ಮದುವೆಯ ಪ್ರಸ್ತಾಪ ಬಂದಿದೆ ಅಂತ ತಿಳಿದಾಗ ಆಕೆಗೆ ಅತಿಯಾದ ಸಂತೋಷವಾಗುತ್ತೆ. ತಾನಿನ್ನು ಯುವತಿಯರಷ್ಟೇ ಆಕರ್ಷಕವಾಗಿದ್ದೇನೆ ಅಂತ ಆಕೆ ನಂಬ್ತಾಳೆ. ವಯಸ್ಸಾದ್ರೂ ಪ್ರೀತಿಯ ಮತ್ತೆ ಹೊಗಳಿಕೆಯ ಆಸೆ ಬಿಟ್ಟಿಲ್ಲ ಅನ್ನೋದಿಲ್ಲಿ ಸ್ಪಷ್ಟ. ಇನ್ನು ಮೂರನೇ ಅಂಕ ಆಕ್ಟ್ 3. ಇಲ್ಲಿ ಮಿರಾಬಲ್ನ ಯೋಜನೆ ಕಾರ್ಯಗತವಾಗುವ ಸಮಯ ಅಲ್ವಾ? ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ ನೋಡಿ. ಖಂಡಿತ, ದೊಡ್ಡ ಟ್ವಿಸ್ಟ್. ಮೂರನೇ ಅಂಕದಲ್ಲಿ ಸರ್ ರೌಲ್ಯಾಂಡ್ ವೇಷದಲ್ಲಿ ಸೇವಕ ವೇಟ್ವೆಲ್ ಬರ್ತಾನೆ. ಲೇಡಿ ವಿಶ್ಫೋರ್ಟ್ ಆತನ ಸುಳ್ಳು ಪ್ರೀತಿಯನ್ನು ಸಂಪೂರ್ಣವಾಗಿ ನಂಬಿ ಮದುವೆಗೆ ಉತ್ಸಾಹ ತೋರುತ್ತಾಳೆ. ಓಕೆ. ಆದರೆ ಇಲ್ಲೊಂದು ಭೀಕರ ಅಚಾತುರ್ಯ ನಡೆಯುತ್ತೆ. ಮಿರಾಬೆಲ್ನ ಸೇವಕಿ ಫೈಬಲ್ ಲೇಡಿ ಮನೆಯಲ್ಲಿ ಯೋಜನೆಯ ಬಗ್ಗೆ ಮಾತನಾಡುವಾಗ ಶ್ರೀಮತಿ ಮಾರ್ವುಡ್ ಈ ಇಡೀ ರಹಸ್ಯವನ್ನ ಕದ್ದು ಕೇಳಿಸ್ಕೊಂಡ್ಬಿಡ್ತಾಳೆ.
ಅಯ್ಯೋ, ಕದ್ದು ಕೇಳಿಸ್ಕೊಂಡ್ಲಾ? ಹೌದು, ಸರ್ ರೌಲ್ಯಾಂಡ್ ಎಂಬುವನು ಬೇರ್ಯಾರೂ ಅಲ್ಲ, ವೇಟ್ವೆಲ್, ಮತ್ತೆ ಇದೆಲ್ಲವೂ ಮಿರಾಬೆಲ್ನ ಸಂಚು ಎಂಬುದು ಅವಳಿಗೆ ತಿಳಿಯುತ್ತೆ. ಸೇಡು ತೀರಿಸಿಕೊಳ್ಳು ಕಾಯ್ತಿದ್ದ ಮಾರ್ವುಡ್ ತಕ್ಷಣ ಹೋಗಿ ದುರಾಸೆಯ ಫೈನಾಲ್ಗೆ ಈ ವಿಷಯವನ್ನ ತಿಳಿಸ್ತಾಳೆ. ಎಕ್ಸಾಮ್ ದೃಷ್ಟಿಯಿಂದ ವಿದ್ಯಾರ್ಥಿಗಳು ಈ ಅಂಶವನ್ನ ಸೂಕ್ಷ್ಮವಾಗಿ ಗಮನಿಸಬೇಕು. ಅತ್ಯಂತ ಬುದ್ಧಿವಂತ ನಾಯಕ ಮಿರಾಬೆಲ್ನ ಮಾಸ್ಟರ್ ಪ್ಲಾನ್ ಕೇವಲ ಒಂದು ಸಣ್ಣ ಎಚ್ಚರ ತಪ್ಪುವಿಕೆಯಿಂದ ಬೇರೆಯವರ ಕಿವಿಗೆ ಬೀಳುತ್ತೆ. ಫೈನಾಲ್ ಈ ರಹಸ್ಯವನ್ನ ಹೇಗೆ ತನ್ನ ಲಾಭಕ್ಕೆ ಬಳಸಿಕೊಳ್ಳಲು ಮುಂದಾಗ್ತಾನೆ? ಫೈನಾಲಿ ಈ ರಹಸ್ಯವನ್ನ ಬಳಸಿ ಇಡೀ ಆಸ್ತಿಯನ್ನ ಕಬಳಿಸಲು ಸಂಚು ರೂಪಿಸ್ತಾನೆ. ಲೇಡಿ ವಿಶ್ಫೋರ್ಟ್ಲ ಮರ್ಯಾದೆ ತೆಗೆಯುವ ಬೆದರಿಕೆ ಹಾಕಿ ಅವಳ ಆಸ್ತಿ ಮತ್ತು ಮಿಲಾಮೆಂಟ್ಲ ಸಂಪತ್ತೆಲ್ಲವನ್ನು ತನ್ನ ಹೆಸರಿಗೆ ಬರೆಸ್ಕೊಳ್ಳಲು ಒಂದು ಕ್ರೂರ ಯೋಜನೆಯನ್ನ ಸಿದ್ಧಪಡಿಸ್ತಾನೆ. ಇದು ಕಥೆಯ ಉದ್ವೇಗವನ್ನ ಅಂದ್ರೆ ಟೆನ್ಷನ್ ಅನ್ನ ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತೆ. ಇದು ನಿಜಕ್ಕೂ ಉಸಿರು ಬಿಗಿ ಹಿಡಿಯುವಂತಿದೆ. ನಾಯಕನ ಬುದ್ಧಿವಂತಿಕೆಯೇ ಅವನಿಗೆ ತಿರುಗುಬಾಣವಾಗುವ ಹಂತ ಇದು. ಇಲ್ಲಿಂದ ಕಥೆ ಎತ್ತ ಸಾಗುತ್ತೆ ಅಂತ ತಿಳಿಯಲು ನಾವು ಮುಂದಿನ ಹೆಡ್ಲೈನ್ ಕಡೆಗೆ ಗಮನ ಹರಿಸೋಣ. ಓಕೆ. Act 4 and Act 5, including the famous proviso scene. ರೈಟ್. 4ನೇ ಮತ್ತು 5ನೇ ಅಂಕದ ಸಾರಾಂಶ. ಈ 4ನೇ ಅಂಕದಲ್ಲಿ ಬರುವ ಪ್ರೊವೈಸೋ ಸೀನ್ ಇಂಗ್ಲಿಷ್ ಸಾಹಿತ್ಯದಲ್ಲೇ ಅತ್ಯಂತ ಪ್ರಸಿದ್ಧವಾದದ್ದು. ಇದರ ಹಿಂದಿನ ತತ್ವವೇನು ಅಂತ ಎಕ್ಸ್ಪ್ಲೇನ್ ಮಾಡ್ತೀರಾ? ಖಂಡಿತ. 4ನೇ ಅಂಕದಲ್ಲಿ ಬರುವ ಈ ಪ್ರೊವೈಸೋ ಸೀನ್ ಅಂದ್ರೆ ದ ಪ್ರೊವೈಸೋ ಸೀನ್ ಇಡೀ ನಾಟಕದ ಕನ್ನಡಿ ಇದ್ದಂತೆ. ವಿದ್ಯಾರ್ಥಿಗಳೇ, ಕೇವಲ ಪರೀಕ್ಷೆಗಷ್ಟೇ ಅಲ್ಲ, ಸಾಹಿತ್ಯದ ದೃಷ್ಟಿಯಿಂದಲೂ ಇದು ಮಹತ್ವದ್ದು. ಹೌದು. ಇಲ್ಲಿ ಮಿರಬೆಲ್ ಮತ್ತೆ ಮಿಲಮಂಟು ಭೇಟಿಯಾಗಿ ತಮ್ಮ ಭವಿಷ್ಯದ ಮದುವೆಯ ಷರತ್ತುಗಳ ಬಗ್ಗೆ ಅಂದ್ರೆ ಕಂಡೀಷನ್ಸ್ ಬಗ್ಗೆ ಅತ್ಯಂತ ಮುಕ್ತವಾಗಿ ತಾರ್ಕಿಕವಾಗಿ ಚರ್ಚಿಸ್ತಾರೆ. ಆ ಕಾಲದಲ್ಲಿ ಹೆಣ್ಣು ಮದುವೆಯಾದ ಮೇಲೆ ಗಂಡನ ಆಸ್ತಿಗೆ ಸಮಾನಲಾಗ್ತಿದ್ಲು, ಅಂದ್ರೆ ಅವಳಿಗೆ ಯಾವುದೇ ಸ್ವಾತಂತ್ರ್ಯ ಇರುತ್ತಿರುವುದಿಲ್ಲ. ಆದರೆ ಮಿಲಮಂಟ್ ಅತ್ಯಂತ ಧೈರ್ಯದಿಂದ ಷರತ್ತುಗಳನ್ನು ವಿಧಿಸ್ತಾಳೆ. ಇದನ್ನೇ ನಾವು ಆಧುನಿಕ ಪ್ರೀನಪ್ಷಿಯಲ್ ಅಗ್ರಿಮೆಂಟ್ಗೆ ಹೋಲಿಸಬಹುದಲ್ವಾ? ಅವಳ ಆ ಷರತ್ತುಗಳು ಹೇಗಿದ್ವು? ಹೌದು, ನಿಖರವಾಗಿ. ಮಿಲಮಂಟ್ ಹೇಳ್ತಾಳೆ, ನಾನು ನಿನ್ನನ್ನ ಮದುವೆ ಆಗ್ತೇನೆ, ಆದರೆ ನನ್ನ ಸ್ವಾತಂತ್ರ್ಯ, ನನ್ನದೇ ಆದ ಸಾಮಾಜಿಕ ಜೀವನ, ನನ್ನ ಸ್ನೇಹಿತರು ಮತ್ತೆ ನನ್ನ ವೈಯಕ್ತಿಕ ಪತ್ರವ್ಯವಹಾರಗಳನ್ನು ನಾನು ಬಿಟ್ಟುಕೊಡೋದಿಲ್ಲ ಅಂತ. ವಾವ್, ಎಂಥ ಬೋಲ್ಡ್ ಕ್ಯಾರೆಕ್ಟರ್! ಹೌದು. ಮತ್ತೆ ನನ್ನ ಕೋಣೆಗೆ ಬರುವ ಮುನ್ನ ನೀನು ಬಾಗಿಲು ತಟ್ಟಬೇಕು ಇತ್ಯಾದಿ ಷರತ್ತುಗಳನ್ನು ಹಾಕ್ತಾಳೆ. ಗಂಡನು ಗುಲಾಮಳಾಗದು ಅವಳು ಸಿದ್ಧಳಿಲ್ಲ. ಇದಕ್ಕೆ ಪ್ರತಿಯಾಗಿ ಮಿರೇಬಲ್ ಕೂಡ ತನ್ನದೇ ಆದ ಕೆಲವು ಷರತ್ತುಗಳನ್ನು ಹಾಕ್ತಾನೆ. ಮನೆಯಲ್ಲಿ ಹೆಂಡತಿಯಾಗಿ ನಿನ್ನ ಜವಾಬ್ದಾರಿಗಳನ್ನು ನಿಭಾಯಿಸಬೇಕು, ಆ ಕಾಲದ ಕೃತಕ ಸೌಂದರ್ಯ ವರ್ಧಕಗಳನ್ನು ಬಳಸಬಾರದು ಅಂತ. ಇದೊಂದು ಅತ್ಯದ್ಭುತವಾದ ಬೆಳವಣಿಗೆ. ಅಂದ್ರೆ ಅವರಿಬ್ರು ಮದುವೆಯನ್ನ ಕೇವಲ ರೊಮ್ಯಾನ್ಸ್ ಆಗಿ ನೋಡದೆ, ಇಬ್ರು ಸಮಾನ ವ್ಯಕ್ತಿಗಳ ನಡುವಿನ ಪರಸ್ಪರ ಗೌರವದ ಒಪ್ಪಂದವಾಗಿ ಒಂದು ಸೋಷಿಯಲ್ ಕಾಂಟ್ರಾಕ್ಟ್ ಆಗಿ ನೋಡುವ ವಿಧಾನವನ್ನ ಇದು ತೋರಿಸತ್ತೆ. ಎಕ್ಸಾಕ್ಟ್ಲಿ. ಪ್ರೀತಿಯ ಜೊತೆಗೆ ಪರಸ್ಪರ ಸ್ವಾತಂತ್ರ್ಯದ ಗೌರವವೂ ಇಲ್ಲಿದೆ. ಆದ್ರೆ ಈ ಸುಂದರ ಕ್ಷಣಗಳ ನಡುವೆ ಆ ಕಡೆ ವಿಲನ್ ಫೈನಾಲ್ ಸುಮ್ನೆ ಕುಳ್ತಿಲ್ವಲ್ಲ? ಇಲ್ಲ, ಆತ ತನ್ನ ಪ್ಲಾನ್ ಮಾಡ್ತಾನೇ ಇದ್ದಾನೆ. 5ನೇ ಅಂಕದಲ್ಲಿ ಅಂದ್ರೆ ಕಥೆಯ ಕ್ಲೈಮ್ಯಾಕ್ಸ್ನಲ್ಲಿ ಈ ಹಣ ಮತ್ತೆ ಕಾನೂನಿನ ಸಂಘರ್ಷ ಏನಾಗುತ್ತೆ? 5ನೇ ಅಂಕವು ಸಂಪೂರ್ಣವಾಗಿ ಕಾನೂನು ಮತ್ತೆ ಬ್ಲ್ಯಾಕ್ ಮೇಲ್ನ ಸುತ್ತುತ್ತೆ. ಫೈನಾಲ್ ಲೇಡಿ ವಿಶ್ಫೋರ್ಟ್ಲ ಬಳಿ ಬಂದು ಅವಳನ್ನ ಬೆದರಿಸ್ತಾನೆ. ಓಕೆ. ನೀನು ನಿನ್ನ ಸೇವಕನನ್ನ ಮದುವೆ ಆಗುವಲು ಹೊರಟಿದ್ದ ರಹಸ್ಯವನ್ನ ಇಡೀ ಊರಿಗೆಲ್ಲ ಹೇಳ್ತೇನೆ, ಅದರಿಂದ ಸಮಾಜದಲ್ಲಿ ನಿನ್ನ ಮರ್ಯಾದೆ ಹೋಗುತ್ತೆ ಅಂತ. ಅಯ್ಯೋ, ಹಾಗೆ ಆಗ್ಬಾರ್ದಂದ್ರೆ ನಿನ್ನ ಆಸ್ತಿ, ನಿನ್ನ ಮಗಳ ಆಸ್ತಿ ಮತ್ತೆ ಮಿಲಾಮ್ ಮಂಚ್ಲ ಸಂಪತ್ತೆಲ್ಲವನ್ನೂ ನನಗೆ ಬರೆದುಕೊಡು ಅಂತ ಹೆದರಿಸ್ತಾನೆ. ಮರ್ಯಾದೆಗೆ ಹೆದರುವ ಲೇಡಿ ವಿಶ್ಫೋರ್ಟ್ ದಿಕ್ಕು ತೋಚದೆ ಒದ್ದಾಡ್ತಾಳೆ. ಇಲ್ಲಿ ವಿಲನ್ ಫೈಮಾಲ್ ಗೆದ್ದೇ ಬಿಟ್ಟ ಕಥೆ ಮುಗೀತು ಎಂದೇ ಅನಿಸುತ್ತೆ. ಆಸ್ತಿಯೆಲ್ಲ ಅವನ ಪಾಲಾಯಿತು ಎನ್ನುವಾಗ ಮಿರಾಬೆಲ್ ತನ್ನ ಅಸ್ತ್ರವನ್ನ ಹೇಗೆ ಪ್ರಯೋಗಿಸುತ್ತಾನೆ? ಇದು ಬಹಳ ಕುತೂಹಲಕಾರಿಯಾದ ಕಾನೂನು ಅಂಶವನ್ನು ಹೊಂದಿದೆ ಅಲ್ವಾ? ಹೌದು, ಅಲ್ಲಿಯೇ ಇರುವುದು ಅಸಲಿ ರೋಚಕತೆ. ಎಲ್ಲವೂ ಕೈಮೀರಿತು ಎನ್ನುವಾಗ ಮಿರಾಬೆಲ್ ಅದ್ಧೂರಿಯಾಗಿ ಪ್ರವೇಶಿಸುತ್ತಾನೆ. ಸೂಪರ್. ಆತ ಒಂದು ಕಪ್ಪು ಪೆಟ್ಟಿಗೆಯಿಂದ ಅಂದ್ರೆ ಬ್ಲ್ಯಾಕ್ ಬಾಕ್ಸ್ನಿಂದ ಕಾನೂನುಬದ್ಧವಾದ ಡೀಡ್ ಆಫ್ ಟ್ರಸ್ಟ್ ದಾಖಲೆಯನ್ನ ಹೊರತೆಗೆಯುತ್ತಾನೆ. ವಾಸ್ತವವಾಗಿ 1700ರ ಇಂಗ್ಲಿಷ್ ಕಾನೂನಿನ ಪ್ರಕಾರ ಅಂದ್ರೆ ಕವರ್ಚರ್ ಕಾನೂನಿನಡಿ ಮದುವೆಯಾದ ಮೇಲೆ ಹೆಂಡತಿಯ ಆಸ್ತಿಯೆಲ್ಲವೂ ಸಂಪೂರ್ಣವಾಗಿ ಗಂಡನಿಗೆ ಸೇರುತ್ತಿತ್ತು. ಹೌದು, ಅದೇ ದೊಡ್ಡ ಪ್ರಾಬ್ಲಮ್ ಆಗಿದ್ದು. ಆದ್ರೆ ಮಿರಾಬೆಲ್ ತನ್ನ ದೂರದೃಷ್ಟಿಯಿಂದ ಏನ್ ಮಾಡಿರ್ತಾನೆ ಅಂದ್ರೆ, ಶ್ರೀಮತಿ ಫೈನಾಲ್ ಆ ದುರಾಸೆಯ ಫೈನಾಲ್ನನ್ನ ಮದುವೆಯಾಗುವ ಮುಂಚೆಯೇ ಆಕೆಯ ಇಡೀ ಆಸ್ತಿಯನ್ನ ಗುಟ್ಟಾಗಿ ತನ್ನ ಅಂದ್ರೆ ಮಿರಾಬೆಲ್ನ ಹೆಸರಿನಲ್ಲಿ ಟ್ರಸ್ಟ್ ಆಗಿ ನೋಂದಾಯಿಸಿರ್ತಾನೆ. ವಾವ್! ಇದರರ್ಥ ಫೈನಾಲ್ ತನ್ನ ಹೆಂಡತಿಯ ಆಸ್ತಿ ಅಂತ ಯಾವುದನ್ನ ಕಬಳಿಸಲು ಹೊರಟಿದ್ದನೋ ಅದು ಕಾನೂನುಬದ್ಧವಾಗಿ ಅವಳ ಹೆಂಡತಿಯ ಹೆಸರಿನಲ್ಲೇ ಇರಲಿಲ್ಲ. ಎಕ್ಸಾಕ್ಟ್ಲಿ.
ಮದುವೆಗೆ ಮುನ್ನವೇ ತನ್ನ ಆಸ್ತಿಯನ್ನ ಟ್ರಸ್ಟ್ ಮೂಲಕ ರಕ್ಷಿಸಿಕೊಳ್ಳುವ ಕಾನೂನು ತಂತ್ರ ನಿಜಕ್ಕೂ ಬೆರಗುಗೊಳಿಸುವಂತಿದೆ. ಹೌದು, ಈ ಕಾನೂನು ದಾಖಲೆ ಮುಂದೆ ಫೈನಲ್ನ ಬ್ಲ್ಯಾಕ್ಮೇಲ್ ತಂತ್ರ ಸಂಪೂರ್ಣ ವಿಫಲವಾಗುತ್ತೆ. ಆಸ್ತಿಯ ಮೇಲಿನ ಅವನ ಯಾವ ಹಕ್ಕೂ ಚಲಾವಣೆಗೆ ಬರುವುದಿಲ್ಲ. ರೈಟ್. ಅವನು ಮತ್ತೆ ಆತನ ಕಡೆಯವರು ತೀವ್ರ ಮುಖಭಂಗ ಅನುಭವಿಸಿ ಬರಿಗೈಯಲ್ಲಿ ಹಿಂತಿರುಗಬೇಕಾಗುತ್ತೆ. ಮಿರಾಬೆಲ್ ತೂರಿದ ಈ ದೂರದೃಷ್ಟಿ ಕಥೆಯ ಗತಿಯನ್ನೇ ಬದಲಾಯಿಸುತ್ತೆ. ಹಣದ ಆಸೆಗಾಗಿ ಹೆಣೆನ ಬಲೆಯು ನಾಯಕನ ಬುದ್ಧಿವಂತಿಕೆಯ ಮತ್ತು ಕಾನೂನಿನ ಮುಂದೆ ಹೇಗೆ ಧೂಳಿಪಟವಾಯಿತು ಎಂಬುದು ನಿಜಕ್ಕೂ ರೋಚಕ. ಈ ಬೆಳವಣಿಗೆಯಿಂದ ಲೇಡಿ ವಿಶ್ಫೋರ್ಟ್ ಅವಳ ಪ್ರತಿಕ್ರಿಯೆ ಏನಾಗಿರುತ್ತೆ? ಆ ಮಿರಾಬೆಲ್ನ ಈ ಜಾಣತನ ಮತ್ತೆ ಪ್ರಾಮಾಣಿಕತೆಯನ್ನ ಕಂಡು ಲೇಡಿ ವಿಶ್ಫೋರ್ಟ್ಲಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ತನ್ನ ಕುಟುಂಬದ ಆಸ್ತಿ ಮತ್ತೆ ಮರ್ಯಾದೆಯನ್ನ ಉಳಿಸಿದ ಆತ ಕೆಟ್ಟವನಲ್ಲ ಅಂತ ಅವಳಿಗೆ ಮನವರಿಕೆ ಆಗುತ್ತೆ. ಅಂದ್ರೆ ಫೈನಲಿ ಅವಳಿಗೂ ಅರ್ಥ ಆಯ್ತು. ಹೌದು. ಹೀಗಾಗಿ ಆಕೆಯಲ್ಲಿದ್ದ ದ್ವೇಷ ಮಾಯವಾಗಿ ಮಿಲಾಮಂಟ್ ಜೊತೆಗಿನ ಮಿರಾಬೆಲ್ನ ಮದುವೆಗೆ ಸಂತೋಷದಿಂದ ಒಪ್ಪಿಗೆ ನೀಡುತ್ತಾಳೆ. ದುಷ್ಟಲು ಸೋಲುತ್ತಾರೆ, ಪ್ರೇಮಿಗಳು ಒಂದಾಗುತ್ತಾರೆ, ಮತ್ತೆ ಕಥೆ ಸುಖಾಂತ್ಯವಾಗುತ್ತೆ. ಅದ್ಭುತವಾದ ಕಥೆ. ಈಗ ಈ ಕಥೆಯ ಒಳರ್ಥವನ್ನ, ಅದರ ಹಿಂದಿರುವ ತತ್ವಗಳನ್ನ ಅರಿಯುವ ಸಮಯ. ಥೀಮ್ಸ್ ಅಂಡ್ ಕನ್ಕ್ಲೂಷನ್ ಆಫ್ ದ ವೇ ಆಫ್ ದ ವರ್ಲ್ಡ್. ಓಕೆ. ಪರೀಕ್ಷೆಯಲ್ಲಿ ಈ ನಾಟಕದ ಮುಖ್ಯ ವಿಷಯಗಳ ಬಗ್ಗೆ, ಅಂದ್ರೆ ಥೀಮ್ಸ್ ಬಗ್ಗೆ ಕೇಳಿದಾಗ ವಿದ್ಯಾರ್ಥಿಗಳು ಕೇವಲ ಪಟ್ಟಿ ಮಾಡದೆ ಅದನ್ನ ಹೇಗೆ ವಿಶ್ಲೇಷಿಸಬೇಕು ಅಂತ ಹೇಳ್ತೀರಾ? ಖಂಡಿತ. ನಾಟಕದ ಮೂಲ ತತ್ವಗಳನ್ನ ಅರ್ಥ ಮಾಡಿಕೊಳ್ಳಲು 5 ಮುಖ್ಯ ವಿಷಯಗಳಿವೆ ವಿದ್ಯಾರ್ಥಿಗಳೇ. ಮೊದಲನೆಯದು ಲವ್ ಆ್ಯಂಡ್ ಮ್ಯಾರೇಜ್, ಪ್ರೀತಿ ಮತ್ತು ಮದುವೆ. ಇಲ್ಲಿ ಮದುವೆ ಎನ್ನುವುದು ಕೇವಲ ಕಾಲ್ಪನಿಕ ಪ್ರೇಮಕಥೆಯಲ್ಲ, ಅದೊಂದು ಪ್ರಾಯೋಗಿಕ ಸಾಮಾಜಿಕ ಒಪ್ಪಂದ ಎಂಬುದನ್ನ ಪ್ರೊವೈಸೋ ಸೀನ್ ಮೂಲಕ ಅತ್ಯಂತ ಸ್ಪಷ್ಟವಾಗಿ ತೋರಿಸಲಾಗಿದೆ. ಎರಡನೆಯದು ಹೈಪೋಕ್ರಸಿ ಆಫ್ ಹೈ ಸೊಸೈಟಿ, ಮೇಲ್ವರ್ಗದವರ ಕಪಟ ನಡವಳಿಕೆ. ಹೌದು. ಮರ್ಯಾದೆ ಹೆಸರಿನಲ್ಲಿ ಮೇಲ್ವರ್ಗದ ಜನರು ಎಷ್ಟೊಂದು ನಕನಿಯಾಗಿರುತ್ತಾರೆ, ಅವರ ಮಾತಿಗೂ ಕೃತಿಗೂ ಎಷ್ಟು ಅಜಗಜಾಂತರ ವ್ಯತ್ಯಾಸವಿದೆ ಎನ್ನುವುದನ್ನ ಇಡೀ ನಾಟಕದುದ್ದಕ್ಕೂ ನಾವು ಕಾಣಬಹುದು. ಆ ಕಪಟತನಕ್ಕೆ ಮುಖ್ಯ ಕಾರಣವೇ ಹಣ ಎನ್ನುವುದು ನನ್ನ ಅನಿಸಿಕೆ. ಮೂರನೇ ಥೀಮ್ ಬಂದು ಮನಿ ಆ್ಯಂಡ್ ಪ್ರಾಪರ್ಟಿ ಅಲ್ವಾ? ಹಣ ಮತ್ತು ಆಸ್ತಿ. ಸಂಪತ್ತು ಮತ್ತು ಹಣದ ಆಸೆ ಮಾನವೀಯ ಸಂಬಂಧಗಳ ಮೇಲೆ ಎಷ್ಟು ಭೀಕರವಾದ ಪ್ರಭಾವ ಬೀರುತ್ತೆ, ಆಸ್ತಿಗಾಗಿ ಮನುಷ್ಯ ಎಂತಹ ನೀಚ ಮಟ್ಟಕ್ಕಾದ್ರೂ ಇಳಿಯಬಲ್ಲ ಎನ್ನುವುದನ್ನ ಫೆನಾಲ್ ಪಾತ್ರ ಸ್ಪಷ್ಟವಾಗಿ ತೋರಿಸುತ್ತೆ. ಸಂಪೂರ್ಣವಾಗಿ ಸತ್ಯ. ಇನ್ನು 4ನೆಯದು ಅಪಿಯರೆನ್ಸ್ ವರ್ಸಸ್ ರಿಯಾಲಿಟಿ, ಹೊರಗಿನ ರೂಪ ಮತ್ತು ಒಳಗಿನ ಸತ್ಯ. ಮರ್ಯಾದೆಯ ಮುಖವಾಡದ ಹಿಂದೆ ಜನರ ನಿಜವಾದ ಸ್ವಾರ್ಥ ಉದ್ದೇಶಗಳು ಹೇಗೆ ಅಡಗಿವೆ ಎಂಬುದು. ಪ್ರತಿಯೊಬ್ಬರೂ ಏನನ್ನು ಬಚ್ಚಿಡ್ಲು ಪ್ರಯತ್ನಿಸುತ್ತಿರ್ತಾರೆ. ನಿಜ. 5ನೆಯದು ವಿಮೆನ್ ಅಂಡ್ ಇಂಡಿಪೆಂಡೆನ್ಸ್, ಮಹಿಳೆಯರು ಮತ್ತು ಸ್ವಾತಂತ್ರ್ಯ. ಮಿಲಾಮಂಟ್ ಪಾತ್ರದ ಮೂಲಕ ಪಿತೃಪ್ರಧಾನ ವ್ಯವಸ್ಥೆಯಲ್ಲೂ ಮಹಿಳೆ ತನ್ನ ಬುದ್ಧಿವಂತಿಕೆಯಿಂದ ಮದುವೆ ನಂತರವೂ ತನ್ನ ಸ್ವಾತಂತ್ರ್ಯವನ್ನ ಹೇಗೆ ಕಾಪಾಡಿಕೊಳ್ಳಬಲ್ಲೋ ಎಂಬುದರ ಅತ್ಯುತ್ತಮ ಚಿತ್ರಣ ಇಲ್ಲಿದೆ. ಇದೆಲ್ಲವನ್ನೂ ನೋಡಿದಾಗ ಈ ನಾಟಕದ ಮೂಲ ಉದ್ದೇಶ ಅಥವಾ ಕನ್ಕ್ಲೂಷನ್ ಏನಾಗಿರಬಹುದು ಎನ್ನುವ ಪ್ರಶ್ನೆ ಬರುತ್ತೆ. ಮೇಲ್ನೋಟಕ್ಕೆ ಇದೊಂದು ಕಪಟ ಸಮಾಜದ ಕಥೆಯಾದ್ರೂ ಇದರ ಒಳಗೆ ಒಂದು ಸ್ಪಷ್ಟವಾದ ಸಂದೇಶವಿದೆಯಲ್ವೇ? ವಿಲಿಯಂ ಕಾಂಗ್ರೇವ್ ಅವರ ಈ ನಾಟಕವು ಬುದ್ಧಿವಂತಿಕೆ ಮತ್ತೆ ನಿಜವಾದ ಪ್ರೀತಿಯ ಗೆಲುವನ್ನ ಸಾರುತ್ತೆ. ದುರಾಸೆ ಮತ್ತೆ ಕಪಟತನ ಕೊನೆಗೂ ಸೋಲುತ್ತೆ ಎನ್ನುವುದೇ ಇದರ ಸಾರಾಂಶ. ರೈಟ್. ಎಷ್ಟೇ ಕಪಟ ಸಮಾಜವಿದ್ದರೂ ಫೈನಾಲ್ ಮತ್ತೆ ಮಾರ್ವುಡ್ ಅಂಥವರ ಕುತಂತ್ರಗಳು ಮಿರಾಬೆಲ್ನ ಪ್ರಾಮಾಣಿಕತೆ ಮತ್ತೆ ಜಾಣತನದ ಮುಂದೆ ಮಣ್ಣು ಮುಕ್ಕುತ್ತವೆ. ಸಮಾಜದ ನೈತಿಕ ದೌರ್ಬಲ್ಯಗಳನ್ನು ತೀಕ್ಷ್ಣವಾಗಿ ಟೀಕಿಸುತ್ತಲೇ ವೀಕ್ಷಕರಿಗೆ ಭರಪೂರ ಮನರಂಜನೆ ನೀಡುವ ಇದೊಂದು ಸಾರ್ವಕಾಲಿಕ ಶ್ರೇಷ್ಠ ನಾಟಕ. ನಿಜಕ್ಕೂ ಈ ಶೈಕ್ಷಣಿಕ ವಿಶ್ಲೇಷಣೆ ಇಷ್ಟವಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಮುಂಬರುವ ಪರೀಕ್ಷೆಗಳಿಗೆ ಶುಭ ಹಾರೈಸುತ್ತಾ ಮತ್ತೊಂದು ರೋಚಕ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. Hello, I'm William Congreve. If you enjoyed this explanation of my play, The Way of the World, please subscribe to this channel for more literature videos.